ನಮಸ್ಕಾರ ಎಲ್ರಿಗೂ, ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು MS ವ್ಲಾಗ್. ವಿಷಯ ಏನಂತ ಹೇಳಿದ್ರೆ, ನಾವೀಗ ಇಲ್ಲೇನು ಮಾಡ್ತಿದ್ದೀವಿ ಅಂತ ಕೇಳಿದರೆ, ವ್ಲಾಗ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಅದೇ ನಿಮ್ಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದೀನಿ, ಬೇರೆಲ್ಲೋ ಹೋಗೋ ಒಂದು ಕಡೆ ಪ್ಲ್ಯಾನ್ ಮಾಡಿದ್ದೀವಿ ವ್ಲಾಗ್ನ. ಬಟ್ ಏನೋ ಒಂದು ಕಾರಣ ಆಗಿಬಿಟ್ಟು ಶೂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದೆ ನಾನು. ನೀವು ಕೇಳಿರ್ತೀರ, ಹಾಗಿದ್ರೆ ವ್ಲಾಗ್ ಮುಗಿತಾ? ನಮ್ಮದು ಸ್ಕೆಡ್ಯೂಲ್ ಹೆಂಗೆ, ಮಂಡೇ, ವೆನಸ್ಡೇ, ಫ್ರೈಡೇ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದ್ವಿ. ಅಂದಮೇಲೆ ವೀಡಿಯೋನ ಅಪ್ಲೋಡ್ ಮಾಡಬೇಕು, ಅದು ನಮ್ಮ ಕೆಲಸ. ನೋಡೋದು ನಿಮ್ಮ ಕೆಲಸ. ನೋಡಿ, ನೀವು ಯಾರು ವೀಡಿಯೋಸ್ ನೋಡ್ತಿಲ್ಲ ನಂಗೆ ಗೊತ್ತು, ಬಟ್ ನೋಡೋ 50 ಜನಕ್ಕಾದರೂ ನಾವು ನಿಯತ್ತಾಗಿರ್ಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ ವ್ಲಾಗ್ಸ್ ಏನಂತ ಹೇಳಿದ್ರೆ, ನಾವು ಎಲ್ಲಿದ್ದೀವಿ ಹೇಳಿ ನೋಡುವ. SRK ಆರ್ಕೇಡ್ ಅಂತ. ಇದನ್ನು ನಾನು ಪ್ರಮೋಟ್ ಮಾಡ್ತಿಲ್ಲ, ಏನು ಮಾಡ್ತೀರಾ. ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಕೊಯಮತ್ತೂರಲ್ಲಿ ಇರುವಂಥದ್ದು. ಇಲ್ಲಿಗೆ ನಾವು ಏನಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ, ಮೂವಿಯದ್ದು ರಿವ್ಯೂ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಇದು ಮೂವಿಯ ರಿವ್ಯೂ ಅಂತ ಕೇಳಿದರೆ ಡೆಫಿನೆಟ್ಲಿ ಇಲ್ಲ. ಮೂವಿನ ರಿವ್ಯೂ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಪರ್ಸನ್ ನಾನಲ್ಲ. ನನಗೆ ಮೂವಿ ಮಾಡಬೇಕಂತ ಒಂದು ಆಸೆ. ಫ್ಯೂಚರ್ ಡೈರೆಕ್ಟರ್, ಆ್ಯಕ್ಟರ್ ಆಗುವಂಥ ಬರೀ ಇಂಥದೆಯ ನಾನು ಮೂವಿ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಮೂವಿಯದ್ದು ನನಗೆ ನ್ಯೂಸ್ ಕೇಳ್ತಾ ಉಂಟು. ದಿನ ದಿನ ಹೋಗ್ತಾ ಈ ಲವ್ ಕಂಟೆಂಟಿಗೆ ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡೆ. ಈ ಮೂವಿ ಬಂದುಬಿಟ್ಟು ಲವ್ ಬಗ್ಗೆ. ಎಷ್ಟು ಸರಿ ಅಂತ ಹೇಳೋದು, ನಾವು ಸಿಂಗಲ್ ಆಗಿದ್ವಿ, ಸಿಂಗಲ್ ಆಗಿರೋರಿಗೆ ಸಿಂಗಲ್ ಅವ್ರಿಗೆ ಏನು ಸ್ಟೋರಿ ಬೇಕು ಆ ಸ್ಟೋರಿ ನೋಡಿಕೊಂಡು ತಿಕ್ಕ ಮುಚ್ಕೊಂಡಿರು ಅಂತ ಅಂದ್ಕೊಂಡ್ರೆ, ಇವ್ರೇನು ಮಾಡ್ತಾರೆ ಮೂವಿಯರ್ಸು, ಇರೋ ಬರೋರು ಎಲ್ಲರ ಲವ್ ಸ್ಟೋರಿನೇ ಮಾಡ್ತಾ ಇದ್ರೆ ನಮ್ಮಂಥ ಬಡವರು ನಾವೇನು ಮಾಡಿ ಸಾಯೋದು? ನಮಗೂ ಕೆಲಸ ಇಲ್ಲ. ನಿಮ್ಗೆ ಈ ಥರ ಅಭ್ಯಾಸ ಇದ್ರೆ ಹೇಳಿ ಅಂತ. ಏನಾದರೂ ಬೇಜಾರಾದರೆ, ಏನಾದರೂ ಈಗ ಎಂತ ಹೇಳೋದು, ತುಂಬ ಮನಸ್ಸಿಗೆ ಬೇಜಾರಾಯಿತು, ಏನು ಮಾಡುವ ಅಂತ ಗೊತ್ತಾಗಿಲ್ಲ. ಆ ಟೈಮಲ್ಲೆಲ್ಲ ಮೊದಲು ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಗಾಡಿ ಹತ್ಕೊಂಡು ಸೀದಾ ಟ್ರಾವೆಲ್ ಮಾಡ್ತಿದ್ದೆ. ಮತ್ತು ಈ ಬ್ಯಾಕ್ 2 ಇಯರ್ಸ್ ಏನು ಮಾಡ್ತೀನಿ ಅಂತ ಹೇಳಿದರೆ, ನನ್ನದು ಹಂಗೆ ಚೇಂಜ್ ಆಗಿಬಿಡ್ತು. ಈಗ ಬೇಜಾರಾಯ್ತಾ, ಖುಷಿ ಆಯಿತಾ, ಏನೇ ಆದ್ರೂ ಸೀದಾ ಎದ್ದು ಮೂವಿ ನೋಡೋಕೆ ಹೋಗ್ಬಿಡ್ತೀನಿ. ಬೇಜಾರಾದಾಗ ಮೂವಿಗೆ ಏನಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, 3 hours ಹೆಂಗೆ ಹೋಗುತ್ತೆ ಅಂತಲೇ ನಮ್ಗೆ ಗೊತ್ತಿರಲ್ಲ. ಆರಾಮಾಗಿ ಮೂವಿ ನೋಡ್ಬೋದು, ಇರೋ ಬರೋದನ್ನೆಲ್ಲ ಮರ್ತು ಬಿಡ್ತೀವಿ, ಜಾಲಿಯಾಗಿರ್ತೀವಿ. ನೋಡಿ, ನಾವು ವ್ಲಾಗ್ ಶೂಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಲೈಟ್ ಹಾಕಿದ್ದಾರೆ. ಒಳ್ಳೆಯವರು, ಹಿಂಗೆ ಇರಲಿ. ಇವರಿಗೆ ತುಂಬ ಜನ ಬರಲಿ ಆಗಿದೆ, ವೀಡಿಯೋಸ್ನ ನೋಡ್ಕೊಂಡು ಮೂವೀಸ್ನ ನೋಡ್ಕೊಂಡು ಹೋಗಲಿ. ಆಮೇಲೆ ಇವತ್ತು ಯಾವ ಮೂವಿ ಬಂದಿದ್ದೀವಿ ಅಂತ ಹೇಳಿಲ್ಲ, ನೋಡಿದ್ದೆ ಡೈಲಾಗ್ ಮಾತಾಡ್ತಾ. ಯಾವ ಮೂವಿ ಬಂದಿದೆ ಅಂತ ಹೇಳಿದ್ರೆ, ತೇರೆ ಇಸ್ಕ್ ಮೇ. ಕನ್ನಡದಲ್ಲಿ ಏನು ಹೇಳ್ತೀರಿ, ನಿನ್ನ ಪ್ರೀತಿಯಲ್ಲಿ. ನಿನ್ನ ಪ್ರೀತಿಯಲ್ಲಿಯಾ? ಮೇ ಬಿ ನಿನ್ನ ಪ್ರೀತಿಯಲ್ಲಿ. ನಮಗೆ ಹಿಂದಿ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ಕರ್ನಾಟಕದಲ್ಲಿ ಹೆಂಗೆ ಡಿ ಬಾಸು, ಹಂಗೆ ಈ ತಮಿಳ್ನಾಡಲ್ಲಿ ಡಿ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ. ಯಾರಂತ ಹೇಳಿದ್ರೆ ಧನುಷ್. ವರ್ಷಕ್ಕೆ 4 ಮೂವಿ ಮಾಡಿದ್ದಾರೆ. ಈ ವರ್ಷ ಎಷ್ಟು ಅಂತ ಮೂವಿ ಅವ್ರದ್ದು? ಕುಬೇರನ್ ಮತ್ತೆ ನಿಲವಕ್ಕಿಯೇ ಎಮ್ಮೆಲೆ ಕೋವಂ, ಕುಬೇರ ಹೇಳಿದ್ನ. ಆಮೇಲೆ ರೀಸೆಂಟಾಗಿ ಒಂದು ಮೂವಿ ರಿಲೀಸ್ ಆಯ್ತು. ಯಾವ ಮೂವಿ ಮರ್ತೈತೆ, ಯಾವ ಮೂವಿ ಅಷ್ಟು? ಇಡ್ಲಿ ಕಡೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಇದು ತೆರೆ ಇಸ್ಕ್ ಮೇ. ಈ 4 ಮೂವಿ ಒಂದೇ ವರ್ಷದಲ್ಲಿ ಮಾಡ್ತಿದ್ದಾರೆ. ನಾವು ಒಂದು ರೀಲ್ ನೋಡಿದೆ, ಮೀಮ್ಸ್ ಹೆಂಗಂತ ಹೇಳಿದ್ರೆ, ಈ ರಾಜಮೌಳಿ ಇದ್ದಾರಲ್ವ, ಅವ್ರು 4 ವರ್ಷ 5 ವರ್ಷಕ್ಕೊಂದು ಮೂವಿ ಮಾಡೋದಲ್ವ ಇವರು. ಆಬ್ವಿಯಸ್ಲಿ ಆರಾಮ್. ಈಗ ಹಂಗೆ ಏನಾಯ್ತು ಅಂತ ಹೇಳಿದ್ರೆ, ಈ 4-5 ವರ್ಷಕ್ಕೆ ಒಂದು ವಿಡಿಯೋ ಮಾಡೋ ರಾಜಮೌಳಿ ಮೀಮ್ಸ್ಗೆ ಹಾಕಿದ್ರೆ ಹೆಂಗಂತ, ಈ 4 ಮೂವಿ ಒಂದೇ ವರ್ಷಕ್ಕೆ ಮಾಡ್ತಿದ್ದೀರಲ್ಲ, ಈಗೆಲ್ಲ ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಮೀಮ್ಸ್ ಚೆನ್ನಾಗಿತ್ತು. ಹಾಕಿತ್ತು ಅಂತ ಹೇಳಿದ್ರೆ ಹಾಕ್ತೀನಿ. ವಿಷಯ ಮತ್ತೆ ಏನಂತ ಹೇಳಿದ್ರೆ, ತೇರೆ ಇಸ್ಕ್ ಮೇ ಇದು ರಾಂಜಾನ್ ಮೂವಿ ಅವರದ್ದು ನೋಡಿದೆ ಅಂತ ಹೇಳಿದ್ರೆ, ಇವನು ಧನುಷದ್ದು ಅದರದ್ದು ಕಂಟಿನ್ಯೂಸ್ ಅಂತ ಕೇಳಿದ್ರೆ ಅಲ್ಲ, ಆ ಥರನೇ ಇದೂ ಮೂವಿ. ಬಟ್ ಅದರದ್ದು ಏನೋ ಒಂದು ಉಂಟಂತ ಹೇಳ್ತಾರೆ, ಲಿಂಕ್ ಅಲ್ಲ, ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಸುಮ್ಮನೆ ಬಂದೆ. ನಾನೀಗ ಫ್ರೀಯಾಗಿದ್ದೀನಿ ಮನೆಯಲ್ಲಿ, ಕಂಟೆಂಟ್ ಇರಲಿಲ್ಲ. ಹೊರಗಡೆ ಶೂಟ್ ಮಾಡಿದ್ರೆ ಮಳೆ ಬರ್ತುಂಟು, ಯಾವಾಗ ಮಳೆ ಬರ್ತದೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಬೇರೆ ಕಡೆ ಟ್ರಾವೆಲ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ ನಮಗೆ ಮೂವಿ ಅದು ಕೆಲಸ ಉಂಟು, ಟ್ರಾವೆಲ್ ಮಾಡೋಕೆ ಹೋಗ್ತಿಲ್ಲ. ಸೊ ಇನ್ನು ಬರುವಂಥ ಎಲ್ಲ ವ್ಲಾಗ್ಸ್ ಈ ಥರನೇ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿರುತ್ತೆ. ಸೀರೀಸ್ ನಿಮಗೆ ಏನಿದ್ರು ನಮ್ಮದು ಶಾರ್ಟ್ ಮೂವಿ ಆದಮೇಲೆ ಸೀರೀಸ್ ಬರೋದು. ಸೊ ಈ ಮೂವಿ ಹೆಂಗುಟ್ಟು ಅಂತ ಹೇಳ್ಬಿಟ್ಟು ಮೂವಿ ನೋಡಿಬಿಟ್ಟು ನಾನು ಹೇಳ್ತೀನಿ ಏನಂತ ಹೇಳ್ತೀರಾ. ಹಾಯ್ ಗೈಸ್, ಮತ್ತೆ ನಾನು ಏನಕ್ಕೆ ವಿಡಿಯೋ ಮಾಡಿದ್ದೀನಿ ಅಂತ ಕೇಳ್ಬಿಟ್ಟು, ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ, ಇಲ್ಲ ಸ್ವಲ್ಪ ನೋಡೋಕ್ಕೆ ವೈಟಾಗಿ ಕಾಣಿಸ್ತಿದ್ದೆ, ಸ್ವಲ್ಪ ಕೂತ್ಕೊಂಡ್ರೆ ರಾಜನಿಗೆ ಫೀಲ್ ಆಯಿತು, ಅದಕ್ಕೆ ಇಲ್ಲಿ ಮಾಡಿದೆ. ಹಂಗೆ ನೋಡ್ಬಿಡು ಏನಂತ ಹೇಳ್ಬಿಟ್ಟು, ಅಲ್ಲಿ ಕ್ಯಾಮರಾಮನ್ ನಾವು ಮಾಡ್ತೀನಿ ವಿಡಿಯೋ ಅಂತ ಹೇಳಿದ್ರೆ ನಾನು ಕೊಡೋದಿಲ್ಲ. ಏನಕ್ಕೆ ಹೇಳಿದ್ರೆ ಮೈಕ್ ಇಲ್ಲ, ನಾವು ಮಾತಾಡೋದು ಕೇಳಿಸಲ್ಲ. ಏನಕ್ಕೆ ಅಷ್ಟು ದೂರ ಇಟ್ಕೊಂಡಲ್ವ, ನನ್ನಿಂದ ಕಿರ್ಚಾಡೋಕ್ಕೂ ಆಗೋದಿಲ್ಲ. ನೀವು ಈ ಮೂವಿ ನೋಡಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ, ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನಾನು ನೋಡಿಬಿಟ್ಟು ಹೇಳ್ಬಿಡ್ತೀನಿ ಏನಂತ. ತುಂಬ ಲೇಟ್ ಆಯಿತು, 4-5 ದಿನ ಆಗಿರ್ಬೋದು ಈ ಮೂವಿ ರಿಲೀಸ್ ಆಗಿಬಿಟ್ಟು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾವು ಹೇಳಿದ ಮೇಲೆ ನೀವು ಹೋಗಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮಂಥ ಬಡವರಿಗೆ ತುಂಬ ಕಾದಲೇ ಮಾರು
ಈ ಮೂವಿ ನೋಡೋಕ್ಕಿಂತ ಮೊದಲು 0 ಎಕ್ಸ್ಪೆಕ್ಟೇಷನಲ್ಲಿ ಬಂದೆ. ಇದು ನನಗೆ ಪ್ಲಸ್ ಆಯ್ತಾ ಏನಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ. ಜೆನ್ಯೂನ್ ಆಗಿ ಹೇಳ್ಬೇಕಂತ ಹೇಳಿದರೆ 100% ಅಲ್ಲ, 1000 more ಹೇಳ್ತೀನಿ. ಈ ಮೂವಿ ಸೂಪರ್ ಡೂಪರ್ ಮೂವಿ. ನೀವು ಇನ್ನು ಈ ಮೂವಿ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಎಂತ ಈಗ ನೋಡಿ, ಈಗ ನಾನೇನಾರ ಕುತ್ಕೊಂಡು ಆ ಡೈಲಾಗ್ 2 ಮಾತು ಕುತ್ಕೊಂಡ್ರೆ ಬೂಮರ್ ಅಂಕಲ್ ಅಂತ ಹೇಳ್ತೀರಾ. ಬಟ್ ನಿಜವಾಗ್ಲೂ ಜೀವನದಲ್ಲಿ ತುಂಬ ಕೆಲವು ವಿಷಯಗಳುಂಟು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವೇ ಮಿಸ್ಟೇಕ್ ಮಾಡ್ತಾ ಇರ್ತೀವಿ. ಅದನ್ನು ಹೆಂಗೆ ಅದನ್ನು ಸರಿ ಮಾಡ್ಕೊಳ್ಬೇಕಂತೇಳಿದ್ರೆ, ಸಮ್ಟೈಮ್ಸ್ ಇಂಥ ಒಳ್ಳೆ ಮೂವಿ ಬಂದಾಗ ಆಮೇಲೆ ಕಾನ್ಸೆಪ್ಟನ್ನು ನೋಡಿ ನಮಗೆ ನಾವೇ ಅರ್ಥ ಮಾಡ್ಕೊಳ್ಬೇಕು, ನಾವೇನು ತಪ್ಪು ಮಾಡ್ತಿದ್ದೀವಿ ಲೈಫಲ್ಲಿ, ಅದನ್ನು ಹೆಂಗೆ ನಾವು ತಿದ್ದಿ ನೋಡ್ಕೊಳ್ಬೇಕಂತ. ನಮ್ಮಿಂದ ನಮಗೆ ಪ್ರಾಬ್ಲಮ್ ಆದರೆ ಪರವಾಗಿಲ್ಲ, ನನ್ನ ಪ್ರಕಾರ ನಮ್ಮಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗಬಾರ್ದು. ಯಾವುದೇ ಸಿಚುವೇಷನಲ್ಲಿ ನಮ್ದು ಏನೋ ಒಂದು ಬೆನಿಫಿಟಿಗೋಸ್ಕರ ನಮಗಿಂದ ಅವರಿಂದ ಒಂದು 10% ಯೂಸ್ ಉಂಟು ಅಂತ ಹೇಳ್ಬಿಟ್ಟು ಅವರಿಂದ 90% ಅವ್ರ ಲೈಫಲ್ಲಿ ಹಾಳು ಮಾಡೋಕ್ಕೆ ನಾವು ಯಾವ ಕಾರ್ಯನೂ ಮಾಡಬಾರ್ದು ಅಂತ ನಾನು ಹೇಳ್ತಾ, ಇದಕ್ಕಿಂತ ಜಾಸ್ತಿ ನಾನು ನಿಮ್ಗೆ ಹೇಳೋಕ್ಕೆ ನನಗೇನು ಇಷ್ಟ ಇಲ್ಲ. ಬೇಸಿಕಲಿ ನಾನು ಹೇಳ್ಬೇಕಂತ ಹೇಳಿದ್ರೆ, ನನಗೆ ಈಗ ವ್ಲಾಗ್ ಮಾಡೋ ಮೂಡೇ ಇಲ್ಲ. ಅಂದರೆ ಮೂವಿ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಮೂವಿ ಮಾಡಿರೋ ಇಂಪ್ಯಾಕ್ಟ್ ನನಗೆ ಹೆಂಗುಂಟು ಅಂತ ಹೇಳಿದ್ರೆ, ಮೂವಿ ಬಗ್ಗೆ ರಿವ್ಯೂ ಹೇಳೋಕ್ಕಾಗಲಿ, ನಾನು ಇವತ್ತು ಹೆಂಗುಂಟಂತ ಹೇಳೋಕ್ಕಾಗಲಿ ನೋಡಿ, ನನಗೆ ಥಿಂಕ್ ಮಾಡೋಕ್ಕೆ ಬ್ರೈನೇ ವರ್ಕ್ ಆಗೋದಾಗೆ ಕಂಟ್ರೋಲ್ ಮಾಡಿ ಇಟ್ಕೊಂಡಿದೆ. ಮೂವಿ ಸೂಪರ್ ಆಗಿದೆ, ಬೆಸ್ಟ್ ಆಗಿದೆ. ಇದಕ್ಕೆ ನಾನು ಇಷ್ಟಪಡೋದು ಯಾವಾಗಲೂ ಮೂವಿನ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಏನಕ್ಕಂತ ಹೇಳಿದ್ರೆ, ನಾವು ಮೂವಿ ಮಾಡಿದರೆ ಕೆಲವು ವಿಷಯನ ನಾವು ಹೇಳ್ಬೇಕಂತ ಅಂದ್ಕೊಳ್ತೀವಿ, ಬಟ್ ಅದು ಹೇಳೋಕ್ಕಾಗಲ್ಲ. ಅದು ಹೆಂಗೆ ಹೇಳ್ಬೇಕಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಮೂವಿಯಲ್ಲಿ ನಾವು ಸೋ ಮೆನಿ ಥಿಂಗ್ಸ್ ಬೆಟರ್ ಆಗಿ ಅದನ್ನು ಹೇಳ್ಬೋದು. ಅದು ತಿಳ್ಕೊರೋರಿಗೆ ತಿಳ್ಕೊಂಡ್ರೆ ಸಾಕು, ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ರೀಚ್ ಆದರೆ ಸಾಕು. ಅದರಿಂದ ಕಲ್ತ್ಕೊಂಡು ನಿಮ್ಮ ಲೈಫನ್ನ ನೀವು ಬೆಟರಾಗಿ ಮಾಡ್ಕೊಂಡು ಹೋಗ್ತೀರ. ಇಲ್ಲ ನೀವೇ ಮೂವಿ ನೋಡೋದೇನೆ ನಿಮಗೆ ನೀವೇ ತಾನೇ ಅರ್ಥ ಮಾಡಿಕೊಂಡು ಬೆಟರಾಗಿ ಹೋಗ್ತೀರ ಅಂತ ಹೇಳಿದರೆ ಒಳ್ಳೆಯದು. ಇನ್ನೊಂದು, ನಮ್ಮಂಥ ಯಂಗ್ ಬಾಯ್ಸಿಗೆ, ಇಲ್ಲ ನಮ್ಗಿಂತ ಚಿಕ್ಕವರಿಗೆ, ಇಲ್ಲ ನಮ್ಗಿಂತ ದೊಡ್ಡವರಿಗೆ ಹೇಳುವಷ್ಟು ದೊಡ್ಡವ ನಾನಲ್ಲ, ಚಿಕ್ಕವರಿಗೆ ಹೇಳುವಷ್ಟು ಎಕ್ಸ್ಪೀರಿಯನ್ಸ್ ಪರ್ಸನ್ ನಾನಲ್ಲ. ಆದರೂ ನಾವೊಂದು ಹೇಳಬಲ್ಲೆ, ನಿಮ್ಮ ಕೆಲಸ ಏನು ಅದನ್ನು ಮಾತ್ರ ನೋಡ್ಕೊಂಡು ಹೋಗಿ. ಬೇರೆಯವರ ಲೈಫನ್ನು ಹಾಳು ಮಾಡೋಂಥದ್ದು ಕೆಲಸ ನಮ್ಮದಲ್ಲ. ಬೇರೆಯವರನ್ನು ನಮ್ಮ ಲೈಫಿಗೆ ಬನ್ನಿ ಅಂತ ಹೇಳ್ಕೊಂಡು ಬರುವಂಥದ್ದು ನಮ್ಮ ಕೆಲಸವಲ್ಲ. ನಾವು ಅವರ ಲೈಫಲ್ಲಿ ಹೋಗಬೇಕು ಅನ್ನೋದು ನಮ್ಮ ಕೆಲಸ ಅಲ್ಲ. ನಾವು ಹೆಂಗಿರ್ತೀವಿ ಈ ಕ್ಷಣ, ನಾಳೆ ಹೆಂಗೆ ಇರಬೇಕು ಅದನ್ನು ಯೋಚಿಸಿ ಲೈಫನ್ನು ಮುಂದೆ ನೋಡ್ಕೊಂಡು ಹೋಗಿ. ನಿಮಗೆ ಏನಾದರೂ ಇದ್ದರೆ ತಾನೇ ಬರುತ್ತೆ ಅಂತ ಹೇಳ್ತಾ, ಗೈಸ್ ಸ್ವಲ್ಪ ಹುಚ್ಚುಚ್ಚರ ಥರ ಮಾತಾಡ್ತಿರ್ಬೋದೇನೋ. ಬಿಕಾಸ್ ಆ ಮೂವಿ ಇಂಪ್ಯಾಕ್ಟ್ ಮಾಡಿರೋದು ನನಗೆ ಥಿಂಕ್ ಮಾಡೋಕ್ಕೆ ಆಗದಿರೋಂಗೆ ಮಾಡಿದೆ. ಮೊದಲೇನು ಚೆನ್ನಾಗಿ ಥಿಂಕ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ, ಬಟ್ ಪರವಾಗಿಲ್ಲ. ಈಗ ಆದ್ರೂ ಥಿಂಕ್ ಮಾಡಿ ಮಾತಾಡೋಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನೀವು ಈ ಮೂವಿ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ ಅಂತ ಹೇಳ್ತಾ, ಸೀರಿಯಸ್ಲಿ ಸೋ ಮೆನಿ ಟೈಮ್ಸ್ ನಂಗೆ ಏನಂತ ಗೊತ್ತಿಲ್ಲ, ಇವರು ಧನುಷ್ ಸರ್ಗೆ ಥ್ಯಾಂಕ್ ಯು. ಇಂಥದ್ದೇ ಮೂವಿ ಮಾಡ್ತಾಯಿರಿ. ಯಾರು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಮಂಥ ಆಡಿಯನ್ಸ್ ಪಕ್ಕ ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ಈ ಧನುಷದ್ದು ತೆರೆ ಇಸ್ಕ್ ಮೇನ್ ಮೂವಿ ಇಷ್ಟ ಆಯ್ತು ಅಂತ ಹೇಳಿದ್ರೆ, ನೀವು ಕಣ್ಣು ಮುಚ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮಿಂದ ಆಗುತ್ತೋ ಇಲ್ವೋ, ನಾ ಮಾಡೋದು ಇಂಥದ್ದೇ ಕಂಟೆಂಟ್. ಬೇರೆ ಥರನೂ ಮಾಡ್ತೀನಿ, ಬಟ್ ನಾ ಜಾಸ್ತಿ ಫೋಕಸ್ ಮಾಡೋಂಥದ್ದು ಇಂಥ ಇನ್ಫಾರ್ಮೇಟಿವ್, ಸೆಂಟಿಮೆಂಟ್, ಎಮೋಷ್ನಲ್ ಆಗಿ ಇರುವಂಥ ಮೂವೀಸೇ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ನಂಗೆ ಅದು ಇಷ್ಟ, ನಿಮಗೂ ಅದು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ನಮ್ಮವರು ಅಂತ ಹೇಳ್ತಾ, ಹೆಲೋ ಗೈಸ್, ದಿಸ್ ಇಸ್ ಯುವರ್ ಚಾನಲ್ MU. ತಡ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನೋಡೋಕ್ಕೋಸ್ಕರ ಬಂದೆ. ಏನಾಯ್ತು Few inches later. ಅದೇ ಅಯ್ಯೋ ಎಲ್ಲಿದ್ದು ತಡಬೇಕಾದ್ರೆ ಗೊತ್ತಾಗ್ತಿಲ್ಲ. ವಿಷಯ ಏನಂತ ಹೇಳಿದ್ರೆ, ಮೂವಿ ಮಾಡಿರೋ ಇಂಪ್ಯಾಕ್ಟ್ ನಂಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಏನು ಮಾತಾಡಬೇಕು, ಏನು ಮಾತಾಡ್ತಿದ್ದೀನಿ, ಏನೇನು ನಡೀತುಂಟು ಅಂತ ಹೇಳ್ಬಿಟ್ಟು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ತಡ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಟೈಮ್ ವೇಸ್ಟ್ ನಿಮ್ದೇನು ಮಾಡೋದಿಲ್ಲ. ಎಷ್ಟು ನಿಮಿಷ ವೀಡಿಯೋ ಬಂದಿದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ನಮ್ದು ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾದರೂ ನಾವು ಮಾಡಿದರೆ, ಒಂದು ಮಾತು ಹೇಳ್ತೀನಿ, ನೆಕ್ಸ್ಟ್ ಶಾರ್ಟ್ ಮೂವಿ ನಾವು ಮಾಡೋದೇ ಹಂಗೆ. ನೆಕ್ಸ್ಟ್ ನಾವು ಬೇರೆ ಏನಾದ್ರು ವ್ಲಾಗ್ಸ್ ಮಾಡಿದರೆ, ಅಲ್ಲಿ ತನಕ ನೀವು ನಮ್ಮ ಚಾನಲಲ್ಲಿ ಪ್ರೀವಿಯಸ್ ಅಪ್ಲೋಡ್ ಮಾಡಿದಂಥ ವೀಡಿಯೋಸ್ನ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿಬಿಡಿ ಅಂತ ಹೇಳ್ತಾ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಟಾಟಾ, ಬೈ ಬೈ, ಸಿ ಯು, ಆ್ಯಂಡ್ ದಿಸ್ ಇಸ್ ಯುವರ್ ಚಾನಲ್